ಎಲ್ಲ ಮುಳಬಾಗ ತಾಲೂಕಿನ ಸಮಸ್ತ ನಮ್ಮ ಕುಲಬಾಂಧವರಿಗೆ, ಅಂದರೆ ಒಕ್ಕಲತನ ಮಾಡುವಂಥ ಒಕ್ಕಲಿಗ ಬಂಧುಗಳಿಗೆ ನಂದು ಒಂದೇ ಒಂದು ಮನವಿ. ಏನು ಜಾತಿ ಗಣತಿ ಸರ್ಕಾರದಿಂದ ಸ್ಟಾರ್ಟ್ ಆಗಿದೆ, ಆ ಜಾತಿ ಗಣತಿ ಸಮೀಕ್ಷೆಗೆ ಬಂದಾಗ ನಮ್ಮ ಒಕ್ಕಲಿಗ ಕುಲಬಾಂಧವದಲ್ಲಿ ಯಾಕಪ್ಪ ಮನವಿ ಮಾಡ್ಕೋಬೇಕು ಅಂದರೆ, ಇಲ್ಲಿ ಯಾವುದೇ ಸಬ್ ಕ್ಯಾಸ್ಟ್ ಬೇಡ, ಒಕ್ಕಲಿಗರು ಅಂತ ಮಾತ್ರ ನಾವು ಬಳಸಬೇಕು. ನಮ್ಮ ಸಮೀಕ್ಷೆಗೆ ಬಂದಾಗ ನಮ್ಮ ಹೆಣ್ಮಕ್ಕಳು ಮನೇಲಿ ಇರ್ತಾರೆ, ತಂಗಿನೋ ಅಕ್ಕನೋ ಅತ್ತಿಗೆನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಅವರೇ ಜಾಸ್ತಿ ಇರ್ತಾರೆ. ಅವ್ರಿಗೆ ನಾನು ಮನವಿ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ನಾನು ನನ್ನ ಸೊಸೆ ಅಂತ ಹೇಳಬೇಕು. ಸೊಸೆ ಇದ್ದರೆ, ಇಲ್ಲ ಅಂದರೆ ತಂಗಿನೋ ಅಕ್ಕನೋ ಯಾರು ಹಿಂಗೆ ಹೇಳಬೇಕು. ಆಮೇಲೆ ಒಂದೇ ಒಂದು ಮನವಿ ಏನಪ್ಪ ಅಂದರೆ, ವೈ ಆಮ್ ಯೂಸಿಂಗ್ ದಿಸ್ ಮನವಿ ಅಂದರೆ, ಇದು ನಮ್ಮದು ಅಳಿವು ಉಳಿಯುವ ಕಾರ್ಯಕ್ರಮ. ಇದನ್ನು ಈ ನಮ್ಮ ಒಕ್ಕಲಿಗರ ಕುಲಬಾಂಧವದಲ್ಲಿ ಒಂದು ಮಗು, ಉದಾಹರಣೆಗೆ ನಿಮ್ಮ ಸೊಸೆನೋ ಮಗಳು ಒಂದು ತಿಂಗಳು ಬತ್ಸಿ ಆಗಿದ್ರು ಆ ಮಗುವೊಂದು ಕೌಂಟ್ ತೊಗೋಬೇಕು. ನಾವು 5 ಜನ ಒಂದು ಮಗು ಅಂತ ಆವಾಗ ಮಾಡಬೇಕು. ಆಮೇಲೆ ಏನಿದೆಯೋ ಅದನ್ನೇ ಬಸ್ಕೊಳ್ಳಿ, ಡಂಬಾಚಾರಕ್ಕೆ ನಾವು ಮಾತನಾಡೋದು ಬೇಕಾಗಿಲ್ಲ. ನಮ್ಮಲ್ಲಿ ಒಂದು ಸೀಮೆ ಹಸು ಒಂದು ಸೀಮೆ ಹಸು ಅಂತ ಹೇಳಿ, ಚಿಕ್ಕ ಟಿ ವಿ ಅಂತ ಏನಿದೆ ಅದೇ ಹೇಳಿ, ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ಏನಾಗುತ್ತೆ ಅಂದರೆ, ಈಗ ನಮ್ಮ ಸರ್ಕಾರ ನಮ್ಮನ್ನು ಯಾವುದೋ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಮಟ್ಟದಲ್ಲಿ ಅದನ್ನು ಸಮೀಕ್ಷೆ ಮಾಡಿಸ್ತಾ ಇದೆ. ಆ ಸಮೀಕ್ಷೆ ಪೂರ್ವಕವಾಗಿ ನಮ್ಮ ಕುಲಬಾಂಧವರು ಒಕ್ಕಲಿಗರು, ನಾವು ಒಕ್ಕಲಿಗರು ಅಂತ ಬರೆಸಿಡೋದಂಥ ಸಬ್ಜೆಕ್ಟ್ ಇವತ್ತು ಎಲ್ಲ ನಮ್ಮ ಕುಲಬಾಂಧವರು ಸೇರಿ ಇಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಏನು 8ನೇ ತಾರೀಕು ಅಂದರೆ ಇವತ್ತು ನಿನ್ನೆ ಮಂಗಳಾನಂದ ಸ್ವಾಮಿಗಳು, ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಆ ಸಭೆಯಲ್ಲಿ ನಮ್ಮ ಒಕ್ಕಲಿಗ ಸ್ವಾಮಿಗಳಾದ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಶಿಷ್ಯರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ರತ್ನಾ ಕನ್ವೆನ್ಷನ್ ಹಾಲ್, ಕೋಲಾರ ಬೈಪಾಸ್ ಹತ್ರ ಇರುವಂಥ ರತ್ನಾ ಕನ್ವೆನ್ಷನ್ ಹಾಲಲ್ಲಿ ಕಂಪ್ಲೀಟ್ ಆಗಿ ಒಂದು PPT ಕಾರ್ಯಕ್ರಮ ಮಾಡಿ, ಹೆಂಗೆ ಸಮೀಕ್ಷೆ ಬಂದಾಗ ನಮ್ಮ ಹೆಣ್ಮಕ್ಳಾಗ್ಬೋದು, ನಮ್ಮ ಲೀಡರ್ಸ್ ಆಗ್ಬೋದು, ಪಕ್ಷಾತೀತವಾಗಿ ಅಲ್ಲಿ ಬಂದು ಅಲ್ಲಿ ಪಾಲ್ಗೊಳ್ಬೇಕು. ಯಾಕಪ್ಪ ಅಂದರೆ ಇದು ಒಕ್ಕಲಿಗರ ಸಂಬಂಧಪಟ್ಟಂಥ ವಿಷಯ. ಇದು ಅದನ್ನು ಏನು ಮಾಡಬೇಕು ಅಂತ ನಮ್ಮ ಮಹಾಸ್ವಾಮಿಗಳು ನಮ್ಗೆ ಅಡ್ವೈಸ್ ಮಾಡ್ತಾರೆ. ಅವತ್ತು ತಾವು ಮಾಧ್ಯಮದವ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಮಾಧ್ಯಮದವರು ಬಂದಾಗ ಅದು ಒಕ್ಕಲಿಗನ ಅಂತ ಸ್ವಾಮಿಗಳು ಸಹಸ್ರದಲ್ಲೇ ಬರೆದು ನಮಗೆ ಹೇಳ್ತಾರೆ. ಅದೇ ಪ್ರಕಾರ ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಏನಪ್ಪ ಅಂದರೆ, ಇದನ್ನು 8ನೇ ತಾರೀಕು 2 ಗಂಟೆಗೆ ರತ್ನಾ ಕನ್ವೆನ್ಷನ್ ಹಾಲ್, ಕೋಲಾರ ಬೈಪಾಸ್ ಹತ್ರ 2 ಗಂಟೆಗೆ ಎಲ್ಲ ನಮ್ಮ ಕುಲಬಾಂಧವದಲ್ಲಿ ಮನವಿ ಏನಪ್ಪ ಅಂದರೆ, ಶ್ರೀ 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 ಬಾಲಗಂಗಾಧರ ಸ್ವಾಮಿ ಶಿಷ್ಯರಾದ ಶ್ರೀ 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 ನಿರ್ಮಲ ಸ್ವಾಮಿಗೆ ಬರ್ತಾ ಇದ್ದಾರೆ. ತಾವು ದಯವಿಟ್ಟು ಅಲ್ಲಿ ಬಂದು ಪಾಲ್ಗೊಂಡು ಹೆಂಗಿರಬೇಕು, ಏನು ಮಾಡಬೇಕು ಅಂತ ನಮ್ಮ ಸ್ವಾಮಿಗಳೇ ಹೇಳ್ತಾರೆ. ಅದನ್ನು ಕೇಳಿ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರಿಗೆ ಹೇಳಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಮುಳಬಾಗಿಲಿನ ನಮ್ಮ ಒಕ್ಕಲಿಗ ಅಣ್ಣ ತಮ್ಮಂದರು, ನಮ್ಮ ಕುಲಬಾಂಧವರಿಗೆ ಸ್ವಾಗತಿಸುತ್ತಾ ನಾನು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ನಮಗೆ ನಿನ್ನೆ ಪೂರ್ವಭಾವಿ ಸಭೆ ಅಂತ ಇತ್ತು. ನಮ್ಮ ಶ್ರೀ ಶ್ರೀ ಮಂಗಳನಾಥಾನಂದ ಸ್ವಾಮಿಗಳು ಕರೆದಿದ್ದರು, ಹೋಗಿದ್ವಿ. ಅವರು ನಮಗೆ ಯಾವ ರೀತಿ ನಮ್ಮ ಒಕ್ಕಲಿಗ ಇದು ಏನು ಪೂರ್ವಭಾವಿ ಸಭೆಯಲ್ಲಿ ಏನು ನಡ್ಕೋಬೇಕು ಅಂತ ಅವ್ರು ಹೇಗೆ ಹೇಳಿದಾರೋ ನಾವು ಆಗ ನಡ್ಕೋಬೇಕು.
ನಮ್ಮ ಜಾತಿ ಜನಗಣತಿ ಪ್ರಕಾರ ಅದೇನಂದರೆ ಇವಾಗ ನಾವು ಒಕ್ಕಲಿಗ ಅಂದರೆ ಎಲ್ಲರೂ ಉಪಜಾತಿಗಳು ಎಷ್ಟೇ ಇದ್ರೂ ಒಂದೇ ಜಾತಿ ನಮ್ಮದು ಒಕ್ಕಲಿಗ ಅಂತ. ಅದೆಲ್ಲ ರತ್ನ ಕನ್ವೆನ್ಷನ್ನಲ್ಲಿ 8ನೇ ತಾರೀಕು ಇದೇ ತಿಂಗಳು ಮಧ್ಯಾಹ್ನ 2 ಗಂಟೆಗೆ ನಮ್ಮ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ಸಮ್ಮುಖದಲ್ಲಿ ನಮಗೆ ಒಂದು ದೊಡ್ಡ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿಂದನೂ ತುಂಬ ಜನ ಬರ್ತಿದ್ದಾರೆ. ನಾವು ಕೋರ್ಕೊಳ್ಳೋದೇನೆಂದರೆ ಎಲ್ಲ ನಮ್ಮ ತಾಲೂಕಿನಿಂದನೂ ಅತಿ ಹೆಚ್ಚಾಗಿ ನಮ್ಮ ಹೆಣ್ಣು ಮಕ್ಕಳು ಬರಬೇಕು ಅಂತ ನಮ್ಮ ಮನವಿ. ಯಾಕಂದರೆ ಮನೆಗಳಲ್ಲಿ ಜಾತಿ ಜನಗಣತಿಗೆ ಬಂದಾಗ ಎಲ್ಲರೂ ಹೆಣ್ಮಕ್ಳೇ ಇರ್ತೀವಿ ಮನೆಗಳಲ್ಲಿ. ಅದು ಯಾವ ರೀತಿ ನಾವು ಕೊಡಬೇಕು ಏನಿದೆಯೋ ಅದನ್ನೇ ಕೊಡಬೇಕಾಗತ್ತೆ. ಸುಮ್ಮನೆ ಇಲ್ಲದೆ ಇರೋದನ್ನು ಇದೆ ಅನ್ನೋದು ಆ ಥರ ಎಲ್ಲ ಹೇಳೋಂಗಿಲ್ಲ. ಏನಿದೆಯೋ ಅದನ್ನೇ ಹೇಳಬೇಕಾಗತ್ತೆ ನಿಜಾಂಶ. ಅದರಿಂದ ನಾವು ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು, ಹೆಂಗೆ ನಡ್ಕೋಬೇಕು ಅಂತ ನಮ್ಮ ಸ್ವಾಮೀಜಿಗಳು ಅವರೇ ಹೇಳ್ತಾರೆ. ಅದರಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಇಲ್ಲಿ ಎಲ್ಲರೂ ನಮ್ಮ ತಾಲೂಕಿನ ಡೈರೆಕ್ಟ್ರುಗಳು ಹಾಗೂ ಮುಖಂಡರು ಎಲ್ಲರೂ ನಾವು ಇಲ್ಲಿ ಸೇರಿರುವ ಉದ್ದೇಶವೂ ಅದೇ. ನಮ್ಮ ತಾಲೂಕಿನಾದ್ಯಂತ ಎಲ್ಲ ಒಕ್ಕಲಿಗರ ಕುಲಬಾಂಧವರಿಗೆ ತಿಳಿಸೋಕ್ಕೋಸ್ಕರ ನಾವು ಇಲ್ಲಿ ಸೇರಿರೋ ಉದ್ದೇಶ. ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಒಕ್ಕಲಿಗರ ಕುಲಬಾಂಧವರಲ್ಲಿ ಮನವಿ, ಏನೇ ಕೆಲಸ ಇದ್ರೇನು ನಮ್ಮ ಒಕ್ಕಲಿಗರ ಜಾತಿ ಜನಗಣತಿಯ ಒಂದು ವಿಷಯಕ್ಕೋಸ್ಕರ ಎಲ್ಲರೂ ತಿಳ್ಕೋಬೇಕಾಗಿ ದಯವಿಟ್ಟು ಅಲ್ಲಿ ಬರಬೇಕು. ರತ್ನ ಕನ್ವೆನ್ಷನ್ ಹಾಲ್ಗೆ ಮಧ್ಯಾಹ್ನ 2 ಗಂಟೆಗೆ ಇರೋದು. ಏನೇ ಕೆಲಸ ಇದ್ದರೂ 1 ಅವರ್ ಸಮಯ ಮಾಡಿಕೊಂಡು ಬಂದು ತಿಳ್ಕೊಂಡು ಅದೇ ರೀತಿ ನಡ್ಕೋಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕರಿಸುತ್ತಾ ನಮ್ಮ ಒಕ್ಕಲಿಗ ಕುಲಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಇದೇ ದಿನ ಇದೇ ತಿಂಗಳು 8ನೇ ತಾರೀಕು ನಮ್ಮ ರತ್ನ ಕನ್ವೆನ್ಷನ್ನಲ್ಲಿ ನಿರ್ಮಲಾ ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. 2 ಗಂಟೆಗೆ ಮೀಟಿಂಗನ್ನು ಏರ್ಪಾಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕುಲಬಾಂಧವರು ಅಲ್ಲಿ ಬಂದು ಪಾಲ್ಗೊಳ್ಬೇಕಾಗಿ ಮನವಿ. ಯಾಕೆ ಅಂತಂದರೆ ಜಾತಿ ಗಣತಿಯಲ್ಲಿ ಜಾತಿ ಅಂದರೆ ಒಕ್ಕಲಿಗ ನಾವು ಉಳಿಬೇಕಂದ್ರೆ ನಮ್ಮ ಜಾತಿ ಉಳಿಬೇಕು. ಮೊದಲಿಗೆ ನಮ್ಮ ಜಾತಿನ ತುಳಿಬೇಕಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಇಡೀ ಸರ್ಕಾರನೇ ಆಗಲಿ ಒಂದು ಹೊಂದಾಣಿಕೆ ಆಗಿ ಹುನ್ನಾರ ಮಾಡಿ ಷಡ್ಯಂತ್ರ ಮಾಡಿ 2012ನೇ ಇಸ್ವಿ ಸಮೀಕ್ಷೆಯನ್ನು ಪ್ರಕಟಿಸೋಕೆ ಎಲ್ಲ ಇದು ಮಾಡಿದ್ರು. ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಜಾಸ್ತಿ ಇದೆ, ಯಾವ ಜಾತಿ 2ನೇ ಪ್ಲೇಸಲ್ಲಿದೆ ಅಂತ ಹೇಳ್ಬಿಟ್ಟು ಅದನ್ನು ಷಡ್ಯಂತ್ರ ಮಾಡಿ ನಮ್ಮನ್ನು 4ನೇ ಪ್ಲೇಸ್ಗೆ 5ನೇ ಪ್ಲೇಸ್ಗೆ ತಳ್ಳೋಕ್ಕೆ ಇದು ಮಾಡಿದ್ರು. ಆದರೆ ನಮ್ಮ ಸ್ವಾಮೀಜಿಗಳು ಮತ್ತು ಮಹಾಸ್ವಾಮೀಜಿಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳು ಎಲ್ಲ ಒಂದುಗೂಡಿ, ಎಲ್ಲ ಒಕ್ಕಲಿಗ MLAಗಳು ಮತ್ತು ಲಿಂಗಾಯತ MLAಗಳು ಒಂದುಗೂಡಿ ಇದನ್ನು ವಿಧಾನಸೌಧದಲ್ಲೇ ಪ್ರತಿಭಟನೆ ಮಾಡಿ ಇದನ್ನು ಆಗಬಾರ್ದು, ಇದು ಮರು ಸಮೀಕ್ಷೆ ಆಗಬೇಕು, ಮತ್ತೆ ಸಮೀಕ್ಷೆಗೆ ಆಜ್ಞೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬೊಟ್ಟು ಹಿಡಿದಿದ್ದಕ್ಕೆ ಇವಾಗ ಮರು ಸಮೀಕ್ಷೆಗೆ ಆಜ್ಞೆ ಮಾಡಿದ್ದಾರೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ. ಇವಾಗ ಸಮೀಕ್ಷೆಗೆ ಬರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಾವು ಯಾರು ಮಕ್ಕಳಿರ್ತಾರೆ, ಯಾರೋ ಇರ್ತಾರೆ. ಸಮೀಕ್ಷೆ ಬರುವಾಗ ಓ ಅಂತ ಹೇಳ್ಬಿಟ್ಟು ಯಾವುದೇ ನಮ್ಮದು ಜಾತಿ ಸಬ್ ಜಾತಿಗಳೆಲ್ಲ ನೀವು ಬಿಟ್ಟಾಕ್ರಿ. ಇದರಲ್ಲಿ ಒಕ್ಕಲಿಗ ಓ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ, ಎಲ್ಲರೂ ಅದೇ ಮೆನ್ಷನ್ ಮಾಡಬೇಕು. 3A ಅಂತ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಎಲ್ಲ ರೆಡ್ಡಿ ಆಗಲಿ ಮುಸ್ಕು ಅವೆಲ್ಲ ಬಿಟ್ಬಿಡ್ರಿ ದಯವಿಟ್ಟು. ಈ ಒಂದು ವಿಚಾರದಲ್ಲಿ ಎಲ್ಲ ಬಿಟ್ರೇ ನಮ್ಗೆ ಉಳ್ಗಲ್ಲ ನೆಕ್ಸ್ಟು. ಇಲ್ಲ ಅಂತಂದರೆ ನಮ್ಮನ್ನು ಡಿವೈಡ್ ಮಾಡಿ ಎಲ್ಲ ತುಳಿದಾಕ್ತಾರೆ. ಒಕ್ಕಲಿಗರಂದ್ರೇ ಬೇರೆ ಕಮ್ಯುನಿಟಿಯವರೆಲ್ಲ ಕಾಯ್ತಾ ಇದ್ದಾರೆ. ನನ್ನ ಮಕ್ಕಳನ್ನ ಏನಾದರೂ ಆಗಿ ತುಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದೊಂದು ಸಮೀಕ್ಷೆ ಬಂದಿದೆ. ಈ ಸಮೀಕ್ಷೆಯಲ್ಲಿ ನಮ್ಮ ಜಾತಿ ಏನು, ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಪ್ರಾಬಲ್ಯ ಇದ್ದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ನಮ್ಮ ಎಲ್ಲ ಒಕ್ಕಲಿಗ ಕುಲಬಾಂಧವರಿಗೆ ದಯವಿಟ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಮಾಡಿ ಈ ಕೆಲಸ.